ಇನ್ ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಹಾಗೂ ಯೂನಿಕೇರ್ ಡಯಾಗ್ನೋಸ್ಟಿಕ್ ಸೆಂಟರ್, ಅಪೋಸಿಟ್ ಕಂಟೋಜಿ ಸೂಪರ್ ಬಜಾರ್, ಕೂಬಾ ಪ್ಲಾಟ್, ಕೋರ್ಟ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, ಯುಪಿಎಸ್, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್, HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ SR ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. ಸೆಲ್ ನಂಬರ್ 9448066586. Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kuba Plot, Court Road, Kalburgi. Contact 8496
825555 08472 251555. ನಮಸ್ಕಾರ. ಗುಲ್ಬರ್ಗ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಸುಶಾಂತ್ ಎಂ ಚೌಗುಲೆ ಅವರಿಂದ ಪ್ರತಿಜ್ಞೆ ಬೋಧನೆ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ವಿ ಗುರ್ಕರ್ ಅಧಿಕಾರ ಸ್ವೀಕಾರ. ಜನವರಿ 26 ಗಣರಾಜ್ಯೋತ್ಸವ ಅಂಗವಾಗಿ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಪ್ರಮುಖ ಸ್ಥಳಗಳ ಪರಿಶೀಲನೆ ನಡೆಸಿದ ಭದ್ರತಾ ಸಿಬ್ಬಂದಿಗಳು. ಈಗ ವಾರ್ತೆಗಳ ವಿವರ. ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಸದಸ್ಯ ಕಾರ್ಯದರ್ಶಿ ಗೌರವಾನ್ವಿತ ಸುಶಾಂತ್ ಎಂ ಚೌಗ್ಲೆ ಅವರು ಪ್ರತಿಜ್ಞೆ ಬೋಧಿಸಿದರು. ಪ್ರಜಾಪ್ರಭುತ್ವದಲ್ಲಿ ದೃಢ ವಿಶ್ವಾಸವುಳ್ಳ ಭಾರತದ ಪೌರರಾದ ನಾವು ನಮ್ಮ ದೇಶದ ಪ್ರಜಾಸತ್ತಾತ್ಮಕ ಸಂಪ್ರದಾಯಗಳು ಮತ್ತು ಮುಕ್ತ, ನ್ಯಾಯಸಮ್ಮತ ಮತ್ತು ಶಾಂತಿಯುತ ಚುನಾವಣೆಗಳ ಘನತೆಯನ್ನು ಎತ್ತಿ ಹಿಡಿಯುತ್ತೇವೆಂದು ಮತ್ತು ಪ್ರತಿಯೊಂದು ಚುನಾವಣೆಯಲ್ಲಿ ನಿರ್ಭೀತರಾಗಿ ಮತ್ತು ಧರ್ಮ, ಜನಾಂಗ, ಜಾತಿ, ಮತ, ಭಾಷೆ ಅಥವಾ ಯಾವುದೇ ಪ್ರೇರೇಪಣೆಗಳ ದಾಕ್ಷಿಣ್ಯಗಳಿಂದ ಪ್ರಭಾವಿತರಾಗದೆ ಮತ ಚಲಾಯಿಸುತ್ತೇವೆಂದು ಈ ಮೂಲಕ ಪ್ರತಿಜ್ಞೆ ಸ್ವೀಕರಿಸುತ್ತೇವೆ. ಕಲಬುರಗಿಯ ಚಂದ್ರಶೇಖರ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಪ್ರತಿಜ್ಞೆ ಬೋಧಿಸಿ ಮಾತನಾಡಿದ ಸುಶಾಂತ್ ಚೌಗ್ಲೆ ಅವರು, ದೇಶದ ನಾಗರಿಕರಾದ ನಾವು ನಮ್ಮ ಹಕ್ಕುಗಳನ್ನು ಹೇಗೆ ಪಡೆಯುತ್ತೇವೋ ಅದೇ ರೀತಿ ಮತದಾನ ಮಾಡುವುದು ಸಹ ನಮ್ಮ ಜವಾಬ್ದಾರಿಯಾಗಿದೆ. ಸುಭದ್ರ ದೇಶ ನಿರ್ಮಾಣಕ್ಕೆ ಮತದಾನ ಬಹಳಷ್ಟು ಪ್ರಾಮುಖ್ಯತೆ ಪಡೆದಿದೆ. ಸರಿಯಾದ ವ್ಯಕ್ತಿ ಆಯ್ಕೆ ಮಾಡುವ ಮೂಲಕ ದೇಶವನ್ನು ಮುನ್ನಡೆಸಲು ನಾವೆಲ್ಲ ಮತದಾನ ಮಾಡಬೇಕು ಎಂದರು. ಈ ಒಂದು ಕಾರ್ಯಕ್ರಮವನ್ನು ಮಾಡಿ ಇವತ್ತಿನ ದಿವಸ ನಾವೆಲ್ಲ ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಂಡಿದ್ದೇವೆ. ತಾವೆಲ್ಲರೂ ಪ್ರತಿಜ್ಞಾ ವಿಧಿ ತೆಗೆದುಕೊಂಡ್ರಿ. ಬರೇ ಪ್ರತಿಜ್ಞಾ ವಿಧಿಯನ್ನು ತೆಗೆದುಕೊಂಡು ನಾವು ಇದನ್ನು ಇಲ್ಲಿಗೆ ಬಿಟ್ಟರೆ ಬಹುಶಃ ಸಾಕಾರ ಆಗಲಿಕ್ಕಿಲ್ಲ. ಈ ವರ್ಷದ 2022ರ ಈ ಒಂದು ಕೇಂದ್ರ ಚುನಾವಣಾ ಆಯೋಗವು ಮಾಡಿಕೊಂಡಿರ್ತಕ್ಕಂಥ ಥೀಮ್ ಏನಪ್ಪ ಅಂತಂದರೆ ಎಲೆಕ್ಟರಲ್ ಲಿಟ್ರಸಿ ಫಾರ್ ಸ್ಟ್ರಾಂಗರ್ ಡೆಮೋಕ್ರಸಿ. ಈ ಒಂದು ಸುಭದ್ರವಾದ ಪ್ರಜಾಪ್ರಭುತ್ವಕ್ಕೆ ನಾವು ಇವತ್ತಿನ ದಿವಸ ಬಹಳಷ್ಟು ಅರಿವಿರ್ತಕ್ಕಂತಹ ಅಥವಾ ಈ ಒಂದು ಮತದಾನದ ಬಗ್ಗೆ ಜಾಗೃತಿ ಮೂಡಿಸ್ತಕ್ಕಂತಹ ಒಂದು ಕೆಲಸವನ್ನು, ಕರ್ತವ್ಯವನ್ನು ಮಾಡಬೇಕಾಗಿದೆ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಈ ವರ್ಷದ ಒಂದು ಘೋಷವಾಕ್ಯವನ್ನು ತಯಾರಿಸಿದ್ದಾರೆ. ಈ ಘೋಷವಾಕ್ಯದ ಹಿಂದಿರ್ತಕ್ಕಂಥ ಒಂದೇ ಒಂದು ಚಿಕ್ಕದಾಗಿರ್ತಕ್ಕಂಥ ಉದಾಹರಣೆ ಹೇಳ್ತೇನೆ. ನಮಗೆಲ್ಲರೂ ಕೂಡ ನಮ್ಮ ಹಕ್ಕುಗಳು ಬೇಕಿದ್ದಾವೆ, ಕರ್ತವ್ಯಗಳು ಯಾರಿಗೂ ಕೂಡ ಬೇಕಾಗಿಲ್ಲ. ಆದರೆ ಯಾವ ರೀತಿ ನಾವು ನಮ್ಮ ಹಕ್ಕುಗಳನ್ನು ಚಲಾಯಿಸ್ತೇವೆ ಅದೇ ರೀತಿ ಕರ್ತವ್ಯವನ್ನು ಕೂಡ ಮಾಡಬೇಕಾಗ್ತದೆ. ಈಗ ಬಹುಶಃ ಮತದಾನ ಅಂದರೆ ತಮಗೆಲ್ಲರಿಗೂ ಗೊತ್ತಿದೆ, ತಾವೆಲ್ಲರೂ ಚಲಾಯಿಸ್ತೀರಿ. ನಾನು ಒಂದೇ ಒಂದು ಕಿವಿ ಮಾತು ಹೇಳೋದಕ್ಕೆ ಇಷ್ಟಪಡ್ತೇನೆ, ಅದರ ಬಗ್ಗೆ ಜಾಸ್ತಿ ಮಾತಾಡೋದಕ್ಕೆ ಇಷ್ಟ ಇಲ್ಲ. ಕಾರಣ ಏನಪ್ಪ ಅಂತಂದರೆ ಮತದಾನ ಯಾವ ರೀತಿ ಇವತ್ತಿನ ದಿವಸ ದೇಶದಲ್ಲಿ ಸಾಗ್ತಾ ಇದೆ, ಎಲ್ಲರೂ ಕೂಡ ಚಿರಪರಿಚಿತ ಪ್ರತಿಯೊಬ್ಬ ವ್ಯಕ್ತಿ, ನಾವೆಲ್ಲ ಎಜುಕೇಟೆಡ್ ಆಗಿ, ನಮಗೆಲ್ಲ ನಮ್ಮ ಮನೆಯಲ್ಲಿ ಹೋಗಿ ನೀವು ಬಹುಶಃ ಹಿರಿಯರಿಗೆ ಅಥವಾ ಮನೆಯಲ್ಲಿರ್ತಕ್ಕಂಥ ಸಾಮಾನ್ಯ ವ್ಯಕ್ತಿಗಳು ಇಲ್ಲಿಟ್ರೇಟ್ ಪೀಪಲ್ಸಿಗೆ ಕೇಳಿದ್ರು ಕೂಡ ಬಹುಶಃ ನಮಗಿಂತ ಚೆನ್ನಾಗಿ ಅವರು ಅದನ್ನು ಡಿಸ್ಕ್ರೈಬ್ ಮಾಡ್ತಾರೆ. ಆದ್ದರಿಂದ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಸುಭದ್ರ ಪ್ರಜಾಪ್ರಭುತ್ವವನ್ನು ಕಟ್ಟೋದಕ್ಕೋಸ್ಕರ ನಮ್ಮ ಮತವನ್ನು ಯಾವ ರೀತಿ ನಾವು ಹಕ್ಕನ್ನು ಚಲಾಯಿಸ್ತೇವೆ, ಯಾವ ರೀತಿ ನಾವು ನಮ್ಮ ಕರ್ತವ್ಯಗಳನ್ನು ಮಾಡೋದ್ರಲ್ಲಿ ಹಿಂದೇಟು ಹಾಕ್ತೇವೆ, ಆ ರೀತಿ ಮಾಡದೆ ನಾವು ಪ್ರತಿಯೊಬ್ಬರು ಕೂಡ ನಮ್ಮ ಸರ್ಕಾರ ಅಥವಾ ನಮ್ಮ ಸುಭದ್ರ ಪ್ರಜಾಪ್ರಭುತ್ವವನ್ನು ಕಟ್ಟೋದಕ್ಕೆ ಪ್ರತಿಯೊಬ್ಬರು ನಮ್ಮ ಅಮೂಲ್ಯವಾದ ಮತದಾನವನ್ನು ಸರಿಯಾದ ವ್ಯಕ್ತಿಗೆ ಕೊಟ್ಟು ನಮ್ಮ ದೇಶವನ್ನು ಕಟ್ಟೋದ್ರಲ್ಲಿ ನಾವು ಕೂಡ ಸಕ್ರಿಯವಾಗಿ ಭಾಗವಹಿಸೋಣ ಮತ್ತು ನಾವೆಲ್ಲರೂ ಕೂಡ ಅದರಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳೋಣ ಅಂತ ಕೇಳ್ತೇನೆ. ಯಾಕಂದರೆ ಮತದಾನ ಅನ್ನೋದು ಬಹಳ ಮುಖ್ಯವಾಗಿರ್ತಕ್ಕಂಥ ಒಂದು ದೇಶದ ವ್ಯವಸ್ಥೆ. ಇದನ್ನು ಮಾಡಿರ್ತಕ್ಕಂತಹ ಇದರ ಒಂದು ಹಿಸ್ಟ್ರಿಯನ್ನು ನೀವೇನಾದರೂ ತೆಗೆದು ನೋಡಿದ್ರೆ, ಓದುತ್ತಾ ಬಂದರೆ ನಿಮಗೆ ಯಾಕೆ ಮತದಾನ ಮಾಡಿದ್ರು, ಇದರ ಹಿಂದಿರ್ತಕ್ಕಂತಹ ಒಂದು ಉದ್ದೇಶ ಏನು, ಈ ಒಂದು ಮತದಾನವನ್ನು ಇವತ್ತಿನ ದಿವಸ ನಾವು ಪ್ರತಿಯೊಬ್ಬರು ಕೂಡ 25ನೇ ಜನವರಿ ಪ್ರತಿ ವರ್ಷ ಮತದಾರ
ದಿನವನ್ನಾಗಿ ಆಚರಣೆ ಯಾಕೆ ಮಾಡ್ತೀವಿ ಅಂತ ನೋಡಿದಾಗ ಬಹುಶಃ ನಿಮಗೆ ಸಂಪೂರ್ಣ ಮಾಹಿತಿ ಸಿಗ್ತದೆ. ಆದ್ದರಿಂದ ನಾನಿಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮದಲ್ಲಿ ಕರೆಯಿಸಿ ನನ್ನ ಮುಖ್ಯ ಅತಿಥಿಯನ್ನಾಗಿ ಮಾಡಿ ಈ ಕಾರ್ಯಕ್ರಮದಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರೂ ಕೂಡ ಧನ್ಯವಾದಗಳನ್ನು ಅರ್ಪಿಸಿ ಈ ಒಂದು ಮತದಾನ ಜಾಗೃತಿ ದಿನಾಚರಣೆಯನ್ನು ನಾವೆಲ್ಲರೂ ಕೂಡ ಯಶಸ್ವಿಗೊಳಿಸೋಣ ಅಂತ ಕೇಳ್ತಾ ನನ್ನ 2 ಮಾತು ಮುಗಿಸ್ತೇನೆ. ನಮಸ್ತೆ, ಜೈ ಹಿಂದ್, ಜೈ ಕರ್ನಾಟಕ. ಇನ್ನು ಜಿಲ್ಲಾಧಿಕಾರಿ ವಿವಿ ಜ್ಯೋತ್ಸ್ನಾ ಅವರು ಮಾತನಾಡಿ, ಮತದಾನ ಎಂಬುದು ನಾಗರಿಕನಿಗೆ ದೊರೆತಿರುವ ಅಮೂಲ್ಯ ಹಕ್ಕು. ಮತದಾನ ಯಾಕೆ ಮಾಡಬೇಕು ಎಂಬುದನ್ನು ಅರಿಬೇಕಾದರೆ ನಾವೆಲ್ಲ ಸಂವಿಧಾನದ ಪೀಠಿಕೆಯನ್ನು ಒಮ್ಮೆ ಓದಲೇಬೇಕು. ಸಂವಿಧಾನದ ಮೂಲಕ ನಮಗೆ ದೊರೆತಿರುವ ಹಕ್ಕುಗಳನ್ನು ತಿಳಿದುಕೊಳ್ಳಬೇಕಾಗಿದೆ. ಇನ್ನು ಮತದಾನ ಮಾಡುವ ಜನರು ವ್ಯಕ್ತಿ ಆಯ್ಕೆ ಮಾಡುವುದಿಲ್ಲ, ವ್ಯಕ್ತಿಯ ಕೆಲಸ ಕಾರ್ಯಗಳು ಸಂವಿಧಾನದ ಮೌಲ್ಯಗಳಿಗೆ ಬೆಲೆ ನೀಡುವ ಸಮರ್ಥ ನಾಯಕನನ್ನ ಚುನಾಯಿಸುವ ಹಕ್ಕು ಮತದಾರನಿಗಿದೆ ಎಂದರು. ಈಗಾಗಲೇ ನಮ್ಮ ಸೀನಿಯರ್ ಸಿವಿಲ್ ಜಡ್ಜ್ ಚೌಗಲೆ ಅವರು ತುಂಬ ಒಳ್ಳೆಯದಾಗಿ ತುಂಬ ಅರ್ಥಪೂರಿತವಾಗಿ ಅವರು ಹೇಳಿದ್ದಾರೆ. ಹಕ್ಕುಗಳೊಂದಿಗೆ ನಮಗೆ ಕರ್ತವ್ಯಗಳು ಕೂಡ ಇದೆ. ಆ ಹಕ್ಕುಗಳನ್ನು ನಿಜವಾಗ್ಲೂ ನಾವು ನಮ್ಮ ಹಕ್ಕು ಥರ ನಾವು ಚಲಾಯಿಸಬೇಕಂದ್ರೆ ನಮ್ಮ ಕರ್ತವ್ಯವನ್ನು ನಾವು ಚೆನ್ನಾಗಿ ನಿಭಾಯಿಸಿರಬೇಕು. ಆವಾಗಲೇ ನಮಗೆ ಬಂದಿರೋ ಈ ಹಕ್ಕುಗಳ ಮೇಲೆ ನಮಗೆ ಹಕ್ಕಿರುತ್ತದೆ. ಈ ವಿಷಯವನ್ನು ತುಂಬ ಚೆನ್ನಾಗಿ ತಿಳಿಸ್ಕೊಟ್ಟಿದ್ದಾರೆ. ಇವತ್ತು ಈ ಸಭೆಯಲ್ಲಿರೋ ಪ್ರತಿಯೊಬ್ಬರು ಕೂಡ ವೋಟರ್ಸ್ ಇದ್ದಾರೆ. ಏನು ನಮ್ಮ ಹೈಸ್ಕೂಲಿಂದ ಬಂದಿರೋ ಸಣ್ಣ ಪುಟ್ಟ ಮಕ್ಕಳನ್ನು ಬಿಟ್ಟು ಪ್ರತಿಯೊಬ್ಬರು ಕೂಡ ಇಲ್ಲಿ ವೋಟರ್ಸ್ ಇದ್ದಾರೆ. ವಯಸ್ಸು ಏನೇ ಆಗಲಿ ಒಂದು ವೋಟು ಚಲಾಯಿಸ್ತಾ ಇದ್ದಾಗ ನಾವು ಏನೇನು ಮಾಡಬೇಕು, ಏನು ಯೋಚನೆಗಳು ಮಾಡಬೇಕು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಹಿರಿಯರಿಗೂ ಗೊತ್ತಿದೆ. ಯುವಕರಿಗೆ ಕೂಡ ನಮಗಿಂತ ಕೂಡ ಒಳ್ಳೆಯ ಜ್ಞಾನ ಈ ಸಮಾಜದಲ್ಲಿ ಇದೆ. ಆದರೂ ಕೂಡ ನನಗೆ ಅನಿಸಿದ 4 ಮಾತುಗಳು ನಾನು ಹೇಳ್ತೇನೆ. ನಮ್ಮ ದೇಶವು, ನಮ್ಮ ಸಂವಿಧಾನವು, ಇದನ್ನು ಅರ್ಥ ಮಾಡ್ಕೋಬೇಕಂದ್ರೆ ನಾವು ನಮ್ಮ ಸಂವಿಧಾನದ ಪೀಠಿಕೆಯಿಂದ ನಾವು ಶುರು ಮಾಡಬೇಕು. ಪ್ರಿಯಾಂಬಲ್ ಅಂತ ಏನು ಹೇಳ್ತೀವಿ ಅದು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಯಾವ ನಂಬಿಕೆಗಳ ಮೇಲೆ, ಯಾವ ಸಮಸ್ಯೆಗಳ ಮೇಲೆ, ಎಂಥ ಕಾಂಪ್ಲೆಕ್ಸಿಟಿ ನಮ್ಮ ಕ್ಲಿಷ್ಟ ಪರಿಸ್ಥಿತಿ ನಮ್ಮ ದೇಶದಲ್ಲಿದೆ ಅದು ಎಲ್ಲ ಕೂಡ ಅರ್ಥ ಮಾಡಿಕೊಂಡು ಇದರಲ್ಲಿ ಯಾವ ಹಕ್ಕುಗಳನ್ನು ನಾವು ನಮಗೆ ಕೊಟ್ಕೊಂಡಿದ್ವಿ, ಯಾವ ಬಾಧ್ಯತೆಗಳನ್ನು, ಯಾವ ಕರ್ತವ್ಯಗಳನ್ನು ನಾವು ನಮಗೆ ಕೊಟ್ಕೊಂಡಿದ್ವಿ ಅಂತ ನಮಗೆ ಅರ್ಥವಾಗ್ತದೆ. ಪ್ರಜಾಸತ್ತಾತ್ಮಕ ಪ್ರಭುತ್ವ ಅಂದರೆ ಅಥವಾ ಪ್ರಜಾಸತ್ತಾತ್ಮಕ ಈ ನಂಬಿಕೆಗಳು, ಅದರಲ್ಲಿ ಇರುವ ಮೌಲ್ಯಗಳನ್ನು ಅರ್ಥ ಮಾಡ್ಕೋಬೇಕಾಗಿದ್ದರೆ ಇದು ಓನ್ಲಿ ಚಾಯ್ಸ್ ಅಲ್ಲ. ಅಂದರೆ ನಿಮಗೆ ಯಾರು ಬೇಕೋ ಅವನ್ನು ಆಯ್ಕೆ ಮಾಡ್ಕೊಳ್ಳೋದು ಮಾತ್ರವೇ ನಿಮ್ಮ ಜವಾಬ್ದಾರಿ ಆಗುವುದಿಲ್ಲ. ಯಾರು ಸರಿಯಾದ ನಾಯಕರು, ಯಾರು ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತೆ, ನಮ್ಮ ಸಂವಿಧಾನದ ಮೌಲ್ಯಗಳಿಗೆ ಸಂಬಂಧಪಟ್ಟಂತೆ, ಸಂವಿಧಾನದ ಮೌಲ್ಯಗಳಾದ ಈ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವತೆ ಇದು ಎಲ್ಲದಕ್ಕೂ ಕೂಡ ಯಾರು ಒತ್ತಾಯ ನೀಡುತ್ತಾರೆ, ಯಾರು ನಮ್ಮ ದೇಶದಲ್ಲಿ ಒಂದು ಒಳ್ಳೆಯ ಲೀಡರ್ಶಿಪ್ ನಮಗೆ ಕೊಡಲಿಕ್ಕೆ ಸಾಧ್ಯವಾಗ್ತದೆ ಅಂಥವನ್ನು ನೀವು ಆಯ್ಕೆ ಮಾಡ್ಕೋಬೇಕಾಗ್ತದೆ. ಅದು ಯಾವಾಗ ಸಾಧ್ಯವಾಗ್ತದೆ ಅಂದರೆ ಫಸ್ಟ್ ಸಂವಿಧಾನದ ಮೌಲ್ಯಗಳನ್ನು ಅರ್ಥ ಮಾಡ್ಕೊಂಡಿದ್ದೀರಾ. ಅದೇ ರೀತಿ ಪ್ರತಿಯೊಬ್ಬ ಲೀಡರ್ ಅಂತ ಯಾರು ಬರ್ತಾರೆ, ನಾಯಕರಾಗಿ ಯಾರು ಬರ್ತಾರೆ, ಪಾರ್ಟಿಗಳಂತ ಯಾವ ಬರ್ತವೆ, ಅದರ ಮೌಲ್ಯಗಳು, ಆ ನಾಯಕರ ಆ ಪಾರ್ಟಿಗಳ ಮೌಲ್ಯಗಳು ನಮ್ಮ ಸಂವಿಧಾನದ ಮೌಲ್ಯಗಳಂತೆ ಇದೆಯಾ ಅಥವಾ ಅದಕ್ಕೆ ವ್ಯತಿರಿಕ್ತವಾಗಿ ಇದೆಯಾ, ಅದು ನಾವೆಲ್ಲ ಕೂಡ ನೋಡಬೇಕಾಗ್ತದೆ. ಸ್ವಾತಂತ್ರ್ಯತೆ ಅಂತ ನಾವು ಏನು ಹೇಳ್ತೀವಿ, ನಂಬಿಕೆ, ವಿಚಾರ, ಅಭಿವ್ಯಕ್ತಿಯ ಸ್ವಾತಂತ್ರ್ಯವನ್ನು ನಾವು ಪಡೆಯಬೇಕಾಗಿದ್ದರೆ ಅದರಲ್ಲಿ ಒಳ್ಳೆಯದಾಗಿ ನಾವು ಅಭ್ಯಾಸ ಮಾಡಿಕೊಂಡು ಅದರಲ್ಲಿ ಸ್ಟಡಿ ಮಾಡಿ ಇನ್ಫಾರ್ಮ್ ಆಗಿ ಒಂದು ನಮ್ಮ ವಿಚಾರವನ್ನು ಅಭಿವ್ಯಕ್ತಿ ಮಾಡ್ತಾ ಇದ್ದಾಗ ಅದು ಸರಿಯಾದ ರೀತಿಯಲ್ಲಿ ಇದೆಯಾ, ರೇಷನಲ್ ಆಗಿ ಇದೆಯಾ, ಅದು ಮಾಡೋದು ನಿಮಗೆ ಕೊಟ್ಟಿರುವ ಈ ಸ್ವಾತಂತ್ರ್ಯ ಏನಿದೆ ಆ ಹಕ್ಕು ಜೊತೆ ಬರುವ ಕರ್ತವ್ಯ. ಇನ್ನು ಮತದಾನ ದಿನದ ಅಂಗವಾಗಿ ನಗರದಲ್ಲಿ ಸಾರ್ವಜನಿಕರು ಹಲಗೆ ಮೇಲೆ ಹಸ್ತಾಕ್ಷರ ಮಾಡಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ ಸಿಇಒ ಡಾಕ್ಟರ್ ದಿಲೀಶ್ ಶಶಿ, ಡಿಸಿಪಿ ಅಡ್ಡೂರು ಶ್ರೀನಿವಾಸುಲು, ಅಪರ ಜಿಲ್ಲಾಧಿಕಾರಿ ಶಂಕರ್ ವಣಿಕ್ಯಾಳ್ ಮುಂತಾದವರು ಹಾಜರಿದ್ದರು.
ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ವಿ ಗುರ್ಕರ್ ಅವರು ಮಂಗಳವಾರ ಅಧಿಕಾರ ವಹಿಸಿಕೊಂಡರು. ಇನ್ನು ಕಲಬುರಗಿಯಲ್ಲಿ 2 ವರ್ಷಗಳ ಕಾಲ ಜಿಲ್ಲಾಧಿಕಾರಿಯಾಗಿ ಸೇವೆ ಸಲ್ಲಿಸಿರುವ ನಿರ್ಗಮಿತ ಜಿಲ್ಲಾಧಿಕಾರಿ ವಾಸಿರೆಡ್ಡಿ ವಿಜಯ ಜೋತ್ಸ್ನಾ ಅವರನ್ನು ಕರ್ನಾಟಕ ರೇಷ್ಮೆ ಉದ್ಯಮಗಳ ನಿಗಮ ನಿಯಮಿತದ ವ್ಯವಸ್ಥಾಪಕ ನಿರ್ದೇಶಕರನ್ನಾಗಿ ಸರ್ಕಾರ ವರ್ಗಾಯಿಸಿದೆ. ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕರಾಗಿದ್ದ ಯಶವಂತ್ ವಿ ಗುರ್ಕರ್ ಅವರನ್ನು ಕಲಬುರಗಿ ಜಿಲ್ಲಾಧಿಕಾರಿಯಾಗಿ ಸೋಮವಾರ ಸರ್ಕಾರ ಆದೇಶ ಹೊರಡಿಸಿತ್ತು. ಬಿಟೆಕ್ ಮತ್ತು ಎಂಬಿಎ ಪದವೀಧರರಾಗಿರುವ ಯಶವಂತ್ ವಿ ಗುರ್ಕರ್ ಅವರು ಮೂಲತಃ ಬೆಂಗಳೂರಿನವರಾಗಿದ್ದು 2010ನೇ ಬ್ಯಾಚಿನ ಐಎಎಸ್ ಅಧಿಕಾರಿಯಾಗಿದ್ದಾರೆ. ಈ ಹಿಂದೆ ಬಾಗಲಕೋಟೆಯಲ್ಲಿ ಸಹಾಯಕ ಆಯುಕ್ತರಾಗಿಯೂ ಸೇವೆ ಸಲ್ಲಿಸಿದ ಅನುಭವ ಹೊಂದಿದ್ದಾರೆ. ಕಲಬುರಗಿ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ಅವರು ಅಧಿಕಾರ ಸ್ವೀಕರಿಸಿದರು. ನಿರ್ಗಮಿತ ಜಿಲ್ಲಾಧಿಕಾರಿ ವಾಸಿರೆಡ್ಡಿ ವಿಜಯ ಜೋತ್ಸ್ನಾ ಅವರು ನೂತನ ಜಿಲ್ಲಾಧಿಕಾರಿ ಅವರಿಗೆ ಹೂ ನೀಡಿ ಸ್ವಾಗತಿಸಿದರು. ನೂತನ ಡಿಸಿಯಾಗಿ ಅಧಿಕಾರ ಸ್ವೀಕರಿಸಿದ ಯಶವಂತ್ ವಿ ಗುರ್ಕರ್ ಅವರು ಮಾತನಾಡಿ, ಕಲಬುರಗಿ ನಗರದಲ್ಲಿ ಕೋವಿಡ್ ನಿಯಂತ್ರಣ ಮಾಡುವುದಕ್ಕೆ ಮೊದಲು ಆದ್ಯತೆ ನೀಡುವುದಾಗಿ ಹೇಳಿದರು. ಇನ್ನು ನಗರದ ಕುಂದುಕೊರತೆಗಳ ಬಗ್ಗೆ ನನ್ನ ಗಮನಕ್ಕೆ ಬಂದಿದ್ದು, ಈ ಕುರಿತು ಮುಂಬರುವ ದಿನಗಳಲ್ಲಿ ಉತ್ತಮ ಸೇವೆ ನೀಡುವುದಾಗಿ ಹೇಳಿದರು. ಕಲಬುರಗಿ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ಗಣರಾಜ್ಯೋತ್ಸವ ಧ್ವಜಾರೋಹಣ ನಿಮಿತ್ತ ಜನವರಿ 26ರಂದು ನಗರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವ ಮುರುಗೇಶ್ ನಿರಾಣಿ ಅವರು ಆಗಮಿಸಲಿದ್ದು, ಮುಂಜಾಗೃತಾ ಕ್ರಮವಾಗಿ ನಗರದಲ್ಲಿ ಭದ್ರತಾ ಸಿಬ್ಬಂದಿಗಳು ಶ್ವಾನ ನೆರವಿನಿಂದ ಸ್ಥಳಗಳನ್ನು ಪರಿಶೀಲನೆ ಮಾಡಿದರು. ಜನವರಿ 26ರಂದು ಗಣರಾಜ್ಯೋತ್ಸವ ನಿಮಿತ್ತ ಕಲಬುರಗಿ ನಗರಕ್ಕೆ ಜಿಲ್ಲಾ ಉಸ್ತುವಾರಿ ಸಚಿವರ ಆಗಮನ ಹಿನ್ನೆಲೆಯಲ್ಲಿ ಯಾವುದೇ ಅಹಿತಕರ ಘಟನೆ ಜರುಗದಂತೆ ಮುಂಜಾಗೃತೆ ವಹಿಸಲು ನಗರದಲ್ಲಿ ಪೊಲೀಸ್ ಭದ್ರತಾ ಸಿಬ್ಬಂದಿ ನಗರದ ಪ್ರಮುಖ ಸ್ಥಳಗಳಲ್ಲಿ ಶ್ವಾನದ ಸಹಾಯದಿಂದ ಸ್ಥಳಗಳ ಪರಿಶೀಲನೆ ನಡೆಸಲಾಯಿತು. ನಗರದ ಸೂಪರ್ ಮಾರುಕಟ್ಟೆ, ಜನತಾ ಬಜಾರ್ನಲ್ಲಿ ಭದ್ರತಾ ಪರಿಶೀಲನೆ ನಡೆಯಿತು. ಈಗ ಪುಟ್ಟದೊಂದು ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ಕೋವಿಡ್ 3ನೇ ಅಲೆ ನಿಯಂತ್ರಣಕ್ಕೆ ಕಡ್ಡಾಯವಾಗಿ ಲಸಿಕೆ ಹಾಗೂ ಮಾಸ್ಕ್ ಧರಿಸುವಂತೆ ನಗರದಲ್ಲಿ ಜಾಗೃತಿ ಅಭಿಯಾನ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ ಕೆಪಿಎನ್ ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಏಸರ್ ಕಂಪನಿಯು ಕಲಬುರಗಿ ನಗರದಲ್ಲಿ ಮೊಟ್ಟ ಮೊದಲ ಬಾರಿಗೆ ಏಸರ್ ಮಾಲ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಏಸರ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್ ದೊರೆಯಲಿವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಎಸ್ಆರ್ ಎಂಬಸಿ ಶಾಪ್ ಸಂಖ್ಯೆ 16, ಕೆಳಮಹಡಿ, ಪಿಡಿಎ ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಐವನ್ ಶಾಹಿ, ಕಲಬುರಗಿ. Contact 9448066586.
Unicare Diagnostic Center. Quality care behind excellence. यूनिकेयर डायग्नोस्टिक सेंटर अपोजिट कंटोजी सुपर बाजार कोपा प्लाट कोर्ट रोड कलबुर्गी कांटेक्ट 8496 825555 08472 251555. ವಿರಾಮದ ನಂತರ ಗುಲ್ಬರ್ಗಾ ವಾರ್ತೆಗಳಿಗೆ ಮತ್ತೊಮ್ಮೆ ಸ್ವಾಗತ. ದೇಶಾದ್ಯಂತ ವ್ಯಾಪಕವಾಗಿ ಹರಡಿರುವ ಕೋವಿಡ್ ನಿಯಂತ್ರಣಕ್ಕೆ ಪ್ರತಿಯೊಬ್ಬರು ಕಡ್ಡಾಯವಾಗಿ ಲಸಿಕೆ ಪಡೆಯಬೇಕು ಹಾಗೂ ಕಡ್ಡಾಯವಾಗಿ ಮಾಸ್ಕ್ ಧರಿಸುವಂತೆ ನಗರದಲ್ಲಿ ಜಾಗೃತಿ ಮೂಡಿಸಲಾಯಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಹಾಗೂ ಬದುಕು ಫೌಂಡೇಶನ್ ಇವುಗಳ ಸಹಯೋಗದಲ್ಲಿ ಕಲಬುರಗಿ ನಗರದ ವಿವಿಧೆಡೆ ಮಾಸ್ಕ್ ಧರಿಸುವುದು ಹಾಗೂ ಪ್ರತಿಯೊಬ್ಬರು ಕಡ್ಡಾಯವಾಗಿ ಕೋವಿಡ್-19 ಲಸಿಕೆ ಪಡೆಯುವಂತೆ ಅರಿವು ಮೂಡಿಸಲಾಯಿತು. ಇನ್ನು ಕೋವಿಡ್ ರೂಪಾಂತರಿ ಒಮಿಕ್ರಾನ್ ವೇಗಗತಿಯಲ್ಲಿ ಹರಡುತ್ತಿದ್ದು, ಮುಂಜಾಗ್ರತೆಗಾಗಿ ನಗರದ ಕೇಂದ್ರ ಬಸ್ ನಿಲ್ದಾಣ ಸೇರಿದಂತೆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಮಾಸ್ಕ್ ವಿತರಿಸಲಾಯಿತು. ಕೋವಿಡ್ ನಿಯಂತ್ರಣಕ್ಕೆ ಲಸಿಕೆ ಪಡೆಯುವುದು ಅನಿವಾರ್ಯವಾಗಿರುವ ಹಿನ್ನೆಲೆಯಲ್ಲಿ ಈ ಕುರಿತು ಮಹಾನಗರ ಪಾಲಿಕೆ ಆರೋಗ್ಯಾಧಿಕಾರಿ ಡಾಕ್ಟರ್ ವಿನೋದ್ ಅವರು ಮಾತನಾಡಿ, ಕೋವಿಡ್ 3ನೇ ಅಲೆ ತಡೆಗಟ್ಟಲು ಮಾಸ್ಕ್ ಧರಿಸುವುದು, ಆಗಾಗ ಕೈ ತೊಳೆಯುವುದು, ಸಾಮಾಜಿಕ ಅಂತರ ಕಾಪಾಡುವುದು ಅವಶ್ಯಕವಾಗಿದೆ. ಸಾರ್ವಜನಿಕರು ಕಡ್ಡಾಯವಾಗಿ ಲಸಿಕೆ ಪಡೆಯುವುದೊಂದೇ ಕೊರೋನಾ ನಿಯಂತ್ರಣಕ್ಕಿರುವ ಒಂದೇ ಮಾರ್ಗ ಎಂದರು. ಈ ಒಂದು ಜಾಗೃತಿ ಅಭಿಯಾನ ಈ ನಮ್ಮ ಬದುಕು ಫೌಂಡೇಶನ್ ಘಾಟ್ಗೆರೆ ಲೇಔಟ್ನಿಂದ ಶುರುವಾಗಿದೆ ಅನ್ನೋದಕ್ಕಿಂತ ಇವರು ಪ್ರತಿ ವರ್ಷ ಮಾಡ್ತಾನೆ ಇದ್ದಾರೆ. 3 ವರ್ಷದಿಂದ ಕಂಟಿನ್ಯೂಸ್ ಒಂದಲ್ಲ ಒಂದು ಇದರಲ್ಲಿ ನಮ್ಮ ಬದುಕು ಫೌಂಡೇಶನ್ ಅವರು ಇನ್ವಾಲ್ವ್ ಆಗಿದ್ದಾರೆ. ಅದರಲ್ಲಿ ಎಲ್ಲ ನಮ್ಮ ಅಧಿಕಾರಿಗಳನ್ನು ತಗೊಂಡು ಅವರ ಜೊತೆ ಕೂಡಿ ಇವರು ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಒಂದು ಬಹಳ ಸಂತೋಷದ ವಿಷಯ. ಈ ಮುಖ್ಯವಾಗಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಏನಂತಂದರೆ, ನಾವು ಈ ಥರ್ಡ್ ವೇವ್ ಕೋವಿಡ್-19 ಥರ್ಡ್ ವೇವ್ ಅಲ್ಲಿಯನ್ನು ತಡೆಗಟ್ಟಲಿಕ್ಕೆ ಎಲ್ಲ ಜನರು ಸಹಕಾರ ಮಾಡಬೇಕು. ಸಹಕಾರ ಮಾಡೋದ್ರಿಂದ ಜಾಸ್ತಿ ಏನಂತಂದರೆ ತಮ್ಮದು ಸೇಫ್ಟಿ ನೋಡ್ಕೋಬೇಕು. ಸೇಫ್ಟಿಯಲ್ಲಿ ಮುಖ್ಯವಾಗಿ ಮಾಸ್ಕ್ ಹಾಕೋದಾಗಲಿ, ಅಂತರ ಕಾಪಾಡೋದಾಗಲಿ, ಕೈ ತೊಳೆಯೋದಾಗಲಿ ಅಥವಾ ಇಲ್ಲಿ ಉಳಿದೇ ಇರೋದಾಗಲಿ ಇಂಥವೆಲ್ಲನೂ ಮಾಡಬೇಕು ಅಂತ ಹೇಳಿ ಈ ಒಂದು ವೇದಿಕೆ ಮುಖಾಂತರ ಮತ್ತು ಎಲ್ಲರ ಉಪಸ್ಥಿತಿಯಲ್ಲಿ ನಾನು ಹೇಳುತ್ತಾ, ಈ ಒಂದು ಕಾರ್ಯಕ್ರಮ ಎಲ್ಲ ಕಡೆ ನಡೆಯಲಿ. ಮತ್ತು ಇದೇ ರೀತಿ ಬದುಕು ಫೌಂಡೇಶನ್ ಶಿವ ದೊಡ್ಡಮನಿಯವರು ಇದೇ ರೀತಿಯಾಗಿ ಎಲ್ಲ ಸಾಮಾಜಿಕ ಕಾರ್ಯಗಳನ್ನು ಮಾಡುತ್ತಾ ನಮ್ಮ ಕಾರ್ಪೊರೇಟರ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಮತ್ತು ಎಲ್ಲ ನಮ್ಮ ಮುಖಂಡರ ಅಧ್ಯಕ್ಷತೆಯಲ್ಲಿ ಮುಂದುವರಿದಂತೆ ನಾನು ಹಾರೈಸುತ್ತಾ ಈ ಕಾರ್ಯಕ್ರಮವನ್ನು ಚಾಲನೆ ಮಾಡಿದೆ. ಅದೇ ರೀತಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಸದಸ್ಯ ಸುರೇಶ್ ಬಡ್ಗೇರ್ ಅವರು ಸಹ ಕೋವಿಡ್ ಲಸಿಕೆ ಪಡೆಯುವಂತೆ ಸಾರ್ವಜನಿಕರಲ್ಲಿ ಮನವಿ ಮಾಡಿಕೊಂಡರು. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ಬದುಕು ಫೌಂಡೇಶನ್ನ ಮುಖ್ಯಸ್ಥರಾಗಿರುವ ಶಿವಕುಮಾರ್ ದೊಡ್ಡಮನಿ ಮತ್ತು ಅವರ ತಂಡದಿಂದ ಇವತ್ತು ಗುಲ್ಬರ್ಗಾ ಮಹಾನಗರದ ಬಸ್ ನಿಲ್ದಾಣದಲ್ಲಿ ಕೋವಿಡ್-19 ಜನಜಾಗೃತಿ ಕಾರ್ಯಕ್ರಮವನ್ನು ನಮ್ಮಲ್ಲಿ ಹಮ್ಮಿಕೊಂಡಿದ್ದೀವಿ. ವಿಶೇಷವಾಗಿ ಈ ಜನಜಾಗೃತಿ ಕಾರ್ಯಕ್ರಮವನ್ನು ನಮ್ಮ ಮಹಾನಗರ ಪಾಲಿಕೆಯ ಆರೋಗ್ಯಾಧಿಕಾರಿಗಳಾಗಿರುವ ಡಾಕ್ಟರ್ ವಿನೋದ್ ಹೊಸಳ್ಳಿ ಅವರು ಉದ್ಘಾಟನೆ ಮಾಡಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ಹಳ್ಳಿಯಿಂದ ಬರ್ತಕ್ಕಂಥ ಜನರು ದಯವಿಟ್ಟು ತಾವು ಮಾಸ್ಕನ್ನು ಹಾಕ್ಕೊಳ್ಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡ್ಕೊಳ್ಬೇಕು, ಸಮಯಕ್ಕೆ ಅನುಸಾರವಾಗಿ ಕೈಗಳನ್ನು ತೊಳ್ಕೊಳ್ಬೇಕು. ವಿಶೇಷವಾಗಿ ಬಸ್ ನಿಲ್ದಾಣದಲ್ಲಿ ಬೇರೆ ಎಲ್ಲ ಕಡೆಯಿಂದ ಜನ ಬರೋದರಿಂದ ನಾವು ಹುಷಾರಾಗಿರಬೇಕಾಗಿರೋದು ಬಹಳ ಮುಖ್ಯವಾಗಿದೆ. ಸ್ನೇಹಿತರೆ, ನಮ್ಮ ಜೀವನಕ್ಕಿಂತ ಜೀವ ಬಹಳ ಮುಖ್ಯ ಆಗಿದೆ. ಜೀವನ ಹೇಗೋ ನಡೆಸ್ಕೋಬೋದು, ಆದರೆ ಜೀವ ಇದ್ದರೆ ಮಾತ್ರ ಜೀವನ ನಡೆಸಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಿನ್ನೆ ನಮ್ಮ ಆರೋಗ್ಯ ಎಲ್ಲ ಅಧಿಕಾರಿಗಳು, ಇವತ್ತು ಚಾಮರಾಜ ದೊಡ್ಡಮನಿ ಸರ್ ಬಂದಿದ್ದಾರೆ ಮತ್ತು ಬೇರೆ ಬೇರೆ ಆರೋಗ್ಯ ಅಧಿಕಾರಿಗಳು ಬಂದಿದ್ದಾರೆ. ಅವರೆಲ್ಲರ ನೆರವಿನಿಂದ ನಾವು ಈ ಕಾರ್ಯಕ್ರಮ ಮಾಡಲಿಕ್ಕೆ ಸಾಧ್ಯ ಆಗಿದೆ. ಜನವರಿ 26ರಂದು ಗಣರಾಜ್ಯೋತ್ಸವ ಅಂಗವಾಗಿ ಕಲಬುರಗಿ ನಗರದಲ್ಲಿ ಧ್ವಜಗಳ ಮಾರಾಟ ಜೋರಾಗಿ ನಡೆದಿದೆ. ಬಗೆ ಬಗೆಯ ಧ್ವಜಗಳು ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದ್ದು, ಶಾಲಾ ಕಾಲೇಜುಗಳಲ್ಲಿ ಗಣರಾಜ್ಯೋತ್ಸವ ಆಚರಣೆಗಾಗಿ ಸಾರ್ವಜನಿಕರು ಧ್ವಜಗಳ ಖರೀದಿಯಲ್ಲಿ ತೊಡಗಿದ್ದರು. ಗಣರಾಜ್ಯೋತ್ಸವ ಹಾಗೂ ಸ್ವಾತಂತ್ರ್ಯ ದಿನ ನಮ್ಮ ದೇಶಕ್ಕೆ ಸಂಭ್ರಮ ದಿನಗಳು. ಸ್ವಾತಂತ್ರ್ಯ ದಿನಾಚರಣೆ ನಮ್ಮ ದೇಶಕ್ಕೆ ಸ್ವತಂತ್ರ ತಂದುಕೊಟ್ಟ ದಿನವಾದರೆ, ಗಣರಾಜ್ಯೋತ್ಸವ ದೇಶಕ್ಕೆ ಸಂವಿಧಾನ ಅರ್ಪಿಸಿದ ದಿನವಾಗಿದೆ. ಈ ದಿನಗಳಂದು ದೇಶಾದ್ಯಂತ ಹಬ್ಬದ ವಾತಾವರಣ ನಿರ್ಮಾಣವಾಗಿರುತ್ತೆ. ಮುಖ್ಯವಾಗಿ ಶಾಲಾ ಕಾಲೇಜು ಕಚೇರಿಗಳಲ್ಲಿ ಭಾರತ ಧ್ವಜ ಎಲ್ಲೆಲ್ಲೂ ರಾರಾಜಿಸುತ್ತದೆ. ಅಂದು ಮಕ್ಕಳು ಹಿರಿಯರು ಕೇಸರಿ, ಬಿಳಿ, ಹಸಿರು ಬಣ್ಣಗಳ ಧ್ವಜವುಳ್ಳ ರಿಬ್ಬನ್, ಬ್ಯಾಚ್, ಟೋಪಿ ಧರಿಸಿ ರಾಷ್ಟ್ರಪ್ರೇಮ ಮೆರೆಯಲಾಗುತ್ತದೆ. ನಗರದಲ್ಲಿ ಲಗ್ಗೆ ಇಟ್ಟಿರುವ ವಿವಿಧ ವಿನ್ಯಾಸದ ಧ್ವಜಗಳ ಖರೀದಿಯಲ್ಲಿ ಸಾರ್ವಜನಿಕರು ನಿರತರಾಗಿದ್ದರು. ಭಾರತ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ 46ನೇ ಸಂಸ್ಥಾಪನಾ ದಿನದ ಅಂಗವಾಗಿ PFS ನೆಕ್ಸ್ಟ್ ಜನರೇಷನ್ ಬಿಡುಗಡೆಗೊಳಿಸಲಾಯಿತು. ಇದೇ ವೇಳೆ ಲಕ್ಕಿ ಡ್ರಾ ಸ್ಪರ್ಧೆಯಲ್ಲಿ ವಿಜೇತ ಗ್ರಾಹಕರಿಗೆ ಗಣ್ಯರು ಬಹುಮಾನ ವಿತರಿಸಿದರು. ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ನ
46ನೇ ಸಂಸ್ಥಾಪನಾ ದಿನದ ಪ್ರಯುಕ್ತ ಗಣ್ಯರು ಕೇಕ್ ಕತ್ತರಿಸುವ ಮೂಲಕ ಸಮಾರಂಭ ಉದ್ಘಾಟಿಸಿದರು. ಇನ್ನು ಲಕ್ಕಿ ಡ್ರಾ ವಿಜೇತ ಗ್ರಾಹಕರಿಗೆ ವಿವಿಧ ಬಹುಮಾನಗಳನ್ನು ವಿತರಿಸಲಾಯಿತು. ಈ ಲಕ್ಕಿ ಡ್ರಾನಲ್ಲಿ ಕಲಬುರಗಿಯ ನಗರದ ನಿವಾಸಿ ಸತೀಶ್ ಕುಮಾರ್ ಅವರಿಗೆ ಬಿಲ್ಗುಂದಿ ಹೋಂಡಾದ ದ್ವಿಚಕ್ರ ವಾಹನ ಪಡೆಯುವ ಮೂಲಕ ಫಸ್ಟ್ ಪ್ರೈಸ್ ಪಡೆದುಕೊಂಡರು. ಕಾರ್ಯಕ್ರಮದಲ್ಲಿ HKE ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಭೀಮಾಶಂಕರ್ ಬಿಲ್ಗುಂದಿ ಅವರು ಭಾರತ ಪೆಟ್ರೋಲಿಯಂ ಸಾಧನೆಗೈದಿರುವ ಕುರಿತು ಮಾತನಾಡಿದರು. ಇವತ್ತಿನ ದಿವಸ 46ನೇ ಫೌಂಡೇಶನ್ ಡೇ ಆಫ್ BPC ಫೌಂಡೇಶನ್ ಡೇ ಇದೆ. ಇವತ್ತು ನಾವೇನದಂದ್ರೆ ಗುಲ್ಬರ್ಗಾ ಸಿಟಿಯಲ್ಲಿ PSF ನೆಕ್ಸ್ಟ್ ಜನರೇಷನ್ ಲಾಂಚ್ ಮಾಡಿದೆ. ಅದಕ್ಕೆ ಚೀಫ್ ಗೆಸ್ಟ್ ಆದ ಬಂದ BG ಪಾಟೀಲ್ MLC, SS ಪಾಟೀಲ್, ಅನುಷಯ ಡೆಪ್ಟಿ ಡೈರೆಕ್ಟರ್ ಅಗ್ರಿಕಲ್ಚರ್, ಚಂದ್ರಕಾಂತ್ ಜೇವರ್ಗಿ ADA ಗುಲ್ಬರ್ಗಾ, ರಾಜಶೇಖರ್ ಕೊಲ್ಲು, ಮಹೇಶ್ ನಮ್ಮ ಟೆರಿಟರಿ ಮ್ಯಾನೇಜರ್ ಆದ BPC ಅವರು, ಹಾಗೂ ದಿಲೀಪ್ ಅಸಿಸ್ಟೆಂಟ್ ಮ್ಯಾನೇಜರ್, ವೆಂಕಟರಮಣ FSO, ಕಿರಣ್. ಹಾಗೂ ಇವತ್ತೇನದ ಅಂತಂದರೆ ನಾವು ನಿರಂತರವಾಗಿ 2 ತಿಂಗಳಿಂದ ಏನದ ಅಂದ್ರೆ ಲಕ್ಕಿ ಡ್ರಾ ಮಾಡಿದ್ದೆ. ಯಾಕಂತಂದರೆ ದ ಕ್ವಾಲಿಟಿ ಆಫ್ ದ BPC ಏನು ಬರ್ತದೆ ಕ್ವಾಲಿಟಿ ನಿಮಗೆ. ಈಗ ನಮ್ಮ ಮಹೇಶ್ ಅವರು ಟೆರಿಟರಿ ಮ್ಯಾನೇಜರ್ ಹೇಳಿದ್ರು ಏನದ ಫೆಸಿಲಿಟಿ ಏನದ BPC ಅಲ್ಲದೆ ನೀವು ನೋಡಿರ್ಬೋದು. ಫಸ್ಟ್ ಇಂಟ್ರಡಕ್ಷನ್ ಏನದ ಅಂದ್ರೆ PSF ಇದ್ರದ್ದು ಹೇಳಿದ್ರೆ ಅದರದ್ದು ಫ್ಲೀಟ್ ಕಾರ್ಡ್, ನೆಕ್ಸ್ಟ್ ಜನರೇಷನ್ ಆಫ್ ಇದು PSF ಹೇಳಿದ್ರು, ನೆಕ್ಸ್ಟ್ ಜನರೇಷನ್ ಬಂತು. ಅಂದ್ರೆ ಈಗ ನೆಕ್ಸ್ಟ್ ಏನದ ಅಂತಂದ್ರೆ ಗ್ಯಾಸ್ನು ಬರ್ತದೆ. ಮುಂದೆ ಬರೋಂಥ ದಿನಗಳಲ್ಲಿ ನನಗೆ ಅನಿಸ್ತದೆ ಎಲೆಕ್ಟ್ರಿಕ್ ವೆಹಿಕಲ್ನು ಚಾರ್ಜರ್ ಸೆಂಟರ್ ಆಗುತ್ತೆ ಅಂತ ನನಗೆ ವಿಚಾರ. ಇದೇನದ ಅಂತಂದ್ರೆ ಇಂಟ್ರಡಕ್ಷನ್ ಬೈ ದ BPC is the first time everywhere in the pump side. ಇದೇನದ ಅಂತಾರೆ ಕಸ್ಟಮರ್ ಫ್ರೆಂಡ್ಲಿ ಇದೆ. ನೀವೆಲ್ಲರೂ ಏನದ ಅಂತಂದ್ರೆ ಇದು ಯುಟಿಲೈಸ್ ಮಾಡ್ಕೋಬೇಕು. ಇದರಿಂದ ಏನದ ಅಂತಂದ್ರೆ ಕಸ್ಟಮರ್ ಬೆನಿಫಿಟ್ ಆಗ್ತದೆ. ಯಾಕಂದ್ರೆ ನಿಮಗೆ ಗುರ್ತದೆ ಇವತ್ತೇನದ ಎಲ್ಲ ಪಂಪ್ನಲ್ಲಿ ಏನಪ್ಪ ಹೊಸ ಮಂದಿ ಇದ್ರಾಗೆ ನಮ್ಗೇನು ಗುರ್ತಾಗಲ್ಲ ಅಂತ ಹೇಳೋದು. ನೀವೇನದಲ್ಲ ಫೋನ್ನಲ್ಲೇ ನೀವು ಮಾಡ್ಕೊಂಡು ಬಂದರೆ ನಿಮ್ಗೆ ಆಟೋಮೆಟಿಕ್ ಆಗಿ ನಿಮ್ಮ ಗಾಡಿಯಲ್ಲಿ ಬರುತ್ತೆ. ಚೆನ್ನಾಗಿ ಹೇಳಿದ್ರು ಅವರು. ಯಾಕೆ ಇಂಪಾರ್ಟೆಂಟ್ ಅದ ಅಂತಂದ್ರೆ ನಾನು ನಿಮ್ಗೆ ಮುಂದೆ ಬರೋಂಥ ದಿನಗಳಲ್ಲಿ ನಿಮಗೇನದ ಅಂತಂದ್ರೆ ಫೆಸಿಲಿಟಿ ಏನದ ಯಾರ ಮ್ಯಾಗ್ನೂ ಚೆಕ್ ಮಾಡೋದು ಬೇಡ. ಎಲ್ಲರೂ ಏನದ ಅಂತಂದ್ರೆ ರೆಗ್ಯುಲರ್ ಆಗಿ ನಿಮ್ಮ ಮನೆಯಲ್ಲೇ ಯೂಸ್ ಮಾಡಿರಿ. ಫೋನ್ಪೇ ಅಲ್ಲಿ ಏನು ಗೂಗಲ್ ಪೇ ಅಲ್ಲಿ ಎನಿ ಸಾಫ್ಟ್ವೇರ್ ಏನದ ಬಂದಿದ್ದಾವ ಅವು ಯೂಸ್ ಮಾಡ್ಕೇಸಿ ನೀವು ಬಂದ್ರಿ ಅಂದ್ರೆ ನಂಬರ್ ನಾವು ಸ್ಕ್ಯಾನ್ ಮಾಡ್ಕೇಸಿ ತೋತು ಆಟೋಮೆಟಿಕ್ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಬೀಳುತ್ತೆ. ಯಾರಿಗೆ ಚೆಕ್ ಮಾಡೋದು ಬೇಡ, ಏನು ಬೇಡ. ಇದು ಯಾಕಂದ್ರೆ ಈ ಫೆಸಿಲಿಟಿ ನಂಬಲ್ಲಿ ಅದೇ ನೀವು ಬರೋಂಥ ದಿನಗಳಲ್ಲಿ ನೀವು ತಗೋಬೇಕಂತ ಹೇಳಿ ನಾನು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅದೇ ರೀತಿ ವಿಧಾನ ಪರಿಷತ್ತಿನ ಸದಸ್ಯ BG ಪಾಟೀಲ್ ಅವರು ಈ ವೇಳೆ ಅನಿಸಿಕೆ ವ್ಯಕ್ತಪಡಿಸಿದರು. ಪ್ರಥಮವಾಗಿ ದೇಶದಲ್ಲಿ ಕರ್ನಾಟಕದಲ್ಲಿ ಇಂಪ್ರೂವ್ಮೆಂಟ್ ಮಾಡಲಿಕ್ಕೆ ಭಾರತೀಯ ಪೆಟ್ರೋಲಿಯಂ ಫೌಂಡೇಶನ್ ಮೊದಲನೇದಾಗಿದೆ ಅಂತ ಹೇಳೋದು ನಾನು ಇಷ್ಟಪಡ್ತೇನೆ. ಮತ್ತು ಯಾವುದೇ ಹೊಸದು ಯಾವುದೋ ಒಂದು ಇಂಟ್ರೊಡಕ್ಷನ್ ಆಗ ಮಾರ್ಕೆಟ್ದಾಗ ಅದು ಪೆಟ್ರೋಲ್ ಈ ನಮ್ಮ BPLದವರೇ ಮಾಡ್ತಾರೆ ಸುಮಾರು 46 ವರ್ಷದಿಂದ. ಮತ್ತು ಒಳ್ಳೆಯ ಕ್ವಾಲಿಟಿ ಕೊಡ್ತಾರೆ. ಮತ್ತು ಈಗ ತಾನೇ ಅವರು ಹೇಳಿದ್ರು ಡಿಪೋದಿಂದ ಪೆಟ್ರೋಲ್ ಲೋಡ್ ಆಗಿ ನಮ್ಮ ಪೆಟ್ರೋಲ್ ಪಂಪಿಗೆ ಬಂದ ಮೇಲೆ ಅದು ಅಲ್ಲಿ ಸೀಲ್ ಓಪನ್ ಆಗ್ತದಂತ ಟ್ಯಾಂಕ್ ಅಂತ ಹೇಳೋದು. ಇದು ಭಾಳ ಒಳ್ಳೆಯ ಪ್ರಗತಿ. ಇಲ್ಲದ್ರೆ ಒಂದು ಟೈಮಿಗೆ ಅಲ್ಲಿ ಲೋಡ್ ಆದರೆ ನಡಬರಿಗೆ ಯಾರು ಎಷ್ಟು ಟ್ಯಾಂಕ್ಗಳನ್ನು ತೆಕ್ಕೋತಾರೆ ಅಂತ ಗೊತ್ತಾಗ್ತಿಲ್ಲ. ಈಗ ಟೆಕ್ನಾಲಜಿ ಸಾಕಷ್ಟು ಬಂದಿದೆ. ಭಾರತೀಯ ಪೆಟ್ರೋಲಿಯಂದವರು ಅವರಿಗೆ ಜಾಸ್ತಿ ಇನ್ನೂ ಮುಂದೆ ಸೇಲ್ ಆಗ್ತದೆ ಮತ್ತು ಕ್ವಾಲಿಟಿ ಇದ್ದಾರೆ, ಒಳ್ಳೆಯ ಆಫೀಸರ್ ಇದ್ದಾರೆ. ಮತ್ತು ಮುಂದೆ ಬರೋಂಥ ಜನರಿಗೆ
ಅವ್ರಿಗೆ ಇನ್ನೂ ಒಳ್ಳೆಯದಾಗಿ ಆಗಲಿ ಅಂತ ಹೇಳಿ ನಾನು 2 ಮಾತು ಹೇಳಿ ಮುಗಿಸ್ತೇನೆ. ಇನ್ನು ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಲಿಮಿಟೆಡ್ ಟೆರಿಟರಿ ಮ್ಯಾನೇಜರ್ ಮಹೇಶ್ ಎಂ ಅವರು ಭಾರತೀಯ ಪೆಟ್ರೋಲಿಯಂ ಕಾರ್ಪೊರೇಷನ್ ಸಾಧನೆ ಕುರಿತು ಮಾತನಾಡಿದರು. 1976 ಅಲ್ಲಿ ನ್ಯಾಷನಲೈಸೇಷನ್ ಆಗುವಾಗ ಬರ್ಮಾ ಶೆಲ್ ಕಂಪನಿ ಭಾರತ್ ಪೆಟ್ರೋಲಿಯಂ ಆಗಿ ಚೇಂಜ್ ಆಗಿದೆ. ಆಕ್ಚುಲಿ ಇಟ್ ಫಾರ್ ಸಮ್ ಟೈಮ್ ಇಟ್ ವಾಸ್ ಭಾರತ್ ರಿಫೈನರೀಸ್ ಲಿಮಿಟೆಡ್. ಅದಾದ್ಮೇಲೆ ಒಂದು ವರ್ಷದಲ್ಲಿ ಅದು ಭಾರತ್ ಪೆಟ್ರೋಲಿಯಂ ಕಾರ್ಪೊರೇಷನ್ ಆಗಿ ಚೇಂಜ್ ಆಗಿದೆ. ಸೊ ಅವಾಗಿಂದ ಆರ್ ಈವನ್ ಬಿಫೋರ್ ದಟ್ ಬರ್ಮಾ ಶೆಲ್ ಪೀರಿಯಡ್ ಅಂತ ಕೂಡ ಪೆಟ್ರೋಲಿಯಂ ಫೀಲ್ಡ್ ಅಲ್ಲಿ ಎನಿ ನ್ಯೂ ಇನಿಷಿಯೇಟಿವ್ ಹೊಸದಾಗಿ ಕಸ್ಟಮರ್ಸ್ಗೆ ಏನೇನು ಬೇಕಾಗುತ್ತೆ ಅಂತ ರಿಸರ್ಚ್ ಮಾಡಿ ಕಸ್ಟಮರ್ಸ್ಗೋಸ್ಕರ ಥಿಂಕ್ ಮಾಡಿ ಅವರಿಗೋಸ್ಕರ ಇನಿಷಿಯೇಟಿವ್ಸ್ ತಗೊಂಡು ಬರೋದು ಭಾರತ್ ಪೆಟ್ರೋಲಿಯಂ ಇಸ್ ನಂಬರ್ 1. ಎಕ್ಸಾಂಪಲ್ಸ್ ಹೇಳ್ಬೇಕಂದ್ರೆ ನೀವು ಪೆಟ್ರೋಲ್ ಬಂಕ್ ಅಲ್ಲಿ ಸ್ಟೋರ್ಸ್ ಅಲ್ಲಿ ನೋಡಿರ್ತೀರಿ. ಪೆಟ್ರೋಲ್ ಬಂಕ್ ಅಲ್ಲಿ ಬರೀ ಪೆಟ್ರೋಲ್ ಡೀಸೆಲ್ ಸೇಲ್ ಮಾಡೋದು ಮಾತ್ರ ಇಲ್ಲ, ನೀವು ನಮ್ಮ ಮನೆಗೆ ಬೇಕಾಗಿರೋ ಗ್ರಾಸರೀಸ್ಗಳು ತಗೊಂಡು ಹೋಗ್ಬೋದು, ಕಾಫಿ ಕುಡಿಬಹುದು, ಐಸ್ ಕ್ರೀಮ್ ತಿನ್ಬೋದು ಪೆಟ್ರೋಲ್ ಬಂಕ್ ಅಲ್ಲಿ ಅಂತ ಒಂದು ಹಳೆ ರಿಟೇಲ್ ಬಿಸ್ನೆಸ್ ಪೆಟ್ರೋಲ್ ಡೀಸೆಲ್ ಹಾಕೊಂಡ ಬ್ಯಾಲೆನ್ಸ್ ಬಿಸ್ನೆಸ್ ಕೂಡ ಪೆಟ್ರೋಲ್ ಬಂಕ್ ಅಲ್ಲಿ ಮಾಡಬಹುದು ಅಂತ ಫಸ್ಟ್ ಟೈಮ್ ಇಂಡಿಯಾದಲ್ಲಿ ತಗೊಂಡ್ ಬಂದಿದ್ದು ಭಾರತ್ ಪೆಟ್ರೋಲಿಯಂ. ಸೊ ಹಳೆ ರಿಟೇಲ್ ಬಿಸ್ನೆಸ್ ಅಂತ ಹೇಳ್ತೀವಿ. ಅದು ಮಾತ್ರ ಇಲ್ಲ, ಹೈವೇನಲ್ಲಿ ಓಡಾಡಿರೋ ವೆಹಿಕಲ್ಗಳಿಗೆ ಅವರು ಜಾಸ್ತಿ ಡೀಸೆಲ್ ತಗೊಳ್ತಾರೆ. ಸೊ ಅವರಿಗೆ ಒಂದು ಲಾಯಲ್ಟಿ ಬೆನಿಫಿಟ್ ಕೊಡಬೇಕು, ಅವ್ರಿಗೆ ಕರೆಕ್ಟ್ ಟ್ರ್ಯಾಕಿಂಗ್ ಅವರು ಡೀಸೆಲ್ ಎಷ್ಟು ಮಾಡ್ತಾ ಇದಾರೆ ಎವ್ರಿ ಮಂತ್, ಅವ್ರಿಗೆ ಏನಾದ್ರು ಒಂದು ಬೆನಿಫಿಟ್ ಕೊಡಬೇಕಂತ ಚಿಂತೆ ಮಾಡಿ ಫಸ್ಟ್ ಟೈಮ್ ಫ್ಲೀಟ್ ಕಾರ್ಡ್ ಅಂತ ಒಂದು ಕಾನ್ಸೆಪ್ಟ್ ಲಾಯಲ್ಟಿ ಬೆನಿಫಿಟ್ ತಗೊಂಡ್ ಬಂದಿದ್ದು ಇಂಡಿಯಾದಲ್ಲಿ ಭಾರತ್ ಪೆಟ್ರೋಲಿಯಂ. ಅದು ಮಾತ್ರ ಇಲ್ಲ, ಅರ್ಬನ್ ಕಸ್ಟಮರ್ಸ್ಗೆ ಹೈ ಆಕ್ಟೇನ್ ಪೆಟ್ರೋಲ್ ಬೇಕಾಗಿತ್ತು. ಸೊ ನಾರ್ಮಲ್ ಪೆಟ್ರೋಲ್ ಅಂದ್ರೆ 88 or 89 ಆಕ್ಟೇನ್ 90 ಆಕ್ಟೇನ್ ತಕ ಬರುತ್ತೆ. ಬಟ್ ಹೈ ಎಂಜಿನ್ ಹೈ ವೆಹಿಕಲ್ಸ್ ICC ವೆಹಿಕಲ್ಸ್ಗೆ ಮೋರ್ ದೆನ್ 90 ಆಕ್ಟೇನ್ ಪೆಟ್ರೋಲ್ ಬೇಕಾಗಿತ್ತು. ಸೊ ಅದನ್ನ ಸ್ಪೀಡ್ ಅಂತೇಳಿ ಒಂದು ಬ್ರ್ಯಾಂಡ್ ಇಂಟ್ರೊಡ್ಯೂಸ್ ಮಾಡಿ ಆಲ್ ಓವರ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಬ್ರ್ಯಾಂಡೆಡ್ ಫ್ಯೂಯಲ್ಸ್ ತಗೊಂಡ್ ಬಂದಿದ್ದು ಭಾರತ್ ಪೆಟ್ರೋಲಿಯಂ. ಇಟ್ ಡಸಂಟ್ ಸ್ಟಾಪ್ ದೇರ್. ನಮಗೆ ಪೆಟ್ರೋಲ್ ಬಂಕ್ ಅಂದ್ರೆ ನಾ ಹೇಳ್ತಾ ಇರೋದು 1990s 2000s ಅಲ್ಲಿ ಪೆಟ್ರೋಲ್ ಬಂಕ್ ಅಂದ್ರೆ ಒಂದು ಏನೋ ಮಿಕ್ಸ್ ಮಾಡ್ತಾರೆ ಅಂತ ಒಂದು ಅಭಿಪ್ರಾಯ ಇತ್ತು. ಐ ಆಮ್ ನಾಟ್ ಸೇಯಿಂಗ್ ಎವ್ರಿ ಬಂಕ್, ದೇರ್ ಆರ್ ಫ್ಯೂ ಬಂಕ್ಸ್ ಏನೋ ಮಿಕ್ಸ್ ಮಾಡ್ತಾರೆ, ನಮ್ಗೆ ಸರಿಯಾಗಿ ಕ್ವಾಲಿಟಿ ಸಿಗ್ತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ ಅಂತ ಏನೋ ಕಸ್ಟಮರ್ ಮೈಂಡ್ ಅಲ್ಲಿ ಇತ್ತು. ಅದನ್ನ ಫಸ್ಟ್ ಐಡೆಂಟಿಫೈ ಮಾಡಿ 2001 ಪ್ಯೂರ್ ಫಾರ್ ಶೋರ್ ಅಂತ ಇನಿಷಿಯೇಟಿವ್, ಈ ಸಿಂಬಲ್ ನೋಡಿರ್ತೀರಲ್ಲ, ಪ್ಯೂರ್ ಫಾರ್ ಶೋರ್ ಅಂದ್ರೆ ಥರ್ಡ್ ಪಾರ್ಟಿ, ಮೂರನೇ ಪಾರ್ಟಿ ಒಬ್ರು ಬಂದು ಸರ್ಟಿಫಿಕೇಶನ್ ಏಜೆನ್ಸಿ ಬಂದು ನಮ್ಮ ಪೆಟ್ರೋಲ್ ಬಂಕ್ ಅಲ್ಲಿ ಇನ್ಸ್ಪೆಕ್ಟ್ ಮಾಡಿ ಇಲ್ಲಿ ಕ್ವಾಲಿಟಿ ಕ್ವಾಂಟಿಟಿ ಸರಿಯಾಗಿದೆ ಅಂತ ಸರ್ಟಿಫಿಕೇಟ್ ಕೊಟ್ಟು ಹೋಗ್ತಾರೆ. ಅದೇ ಪ್ಯೂರ್ ಫಾರ್ ಶೋರ್. ಆ ತರ ಪ್ಯೂರ್ ಫಾರ್ ಶೋರ್ ಇದನ್ನ ಇಂಪ್ಲಿಮೆಂಟ್ ಮಾಡಿದ್ದು ಫಸ್ಟ್ ಟೈಮ್ ಭಾರತ್ ಪೆಟ್ರೋಲಿಯಂ. ಆಮೇಲೆ HP ಅವರು ಇಂಡಿಯನ್ ಆಯಿಲ್ ಅವರು ಬೇರೆ ಬೇರೆ ನೇಮ್ ಹೆಸರಲ್ಲಿ ಅವರು ಸ್ಟಾರ್ಟ್ ಮಾಡಿದ್ದಾರೆ ನಮ್ಮನ್ನು ನೋಡಿ. ಸೊ ಭಾರತ್ ಪೆಟ್ರೋಲಿಯಂ ಆಲ್ವೇಸ್ ಪೈನಿಯರ್ ಇನ್ ಇನಿಷಿಯೇಟಿವ್ಸ್. ಅದು ಕಸ್ಟಮರ್ಗೆ ಏನ್ ಬೇಕಿತ್ತು ಅದು ಕೊಡ್ತಾ ಇದೆ. ಸೊ ಇವತ್ತು ಏನ್ ಸ್ಪೆಷಲ್ ಇದೆ ಅಂದ್ರೆ PFS ನೆಕ್ಸ್ಟ್ ಜೆನ್ ಅಂತ ಒಂದು ಇನಿಷಿಯೇಟಿವ್ ಇಲ್ಲಿ ಲಾಂಚ್ ಮಾಡ್ತಾ ಇದೀವಿ. ನೆಕ್ಸ್ಟ್ ಜನರೇಷನ್ ಕಸ್ಟಮರ್ಸ್ಗೆ ಏನ್ ಬೇಕಾಗುತ್ತೆ ಅದನ್ನ ರಿಸರ್ಚ್ ಮಾಡಿ we have come out with some solutions. SS ಪಾಟೀಲ್, ಅನುಸೂಯ, ಚಂದ್ರಕಾಂತ್ ಜೇವರ್ಗಿ, ರಾಜಶೇಖರ್ ಕೊಲ್ಲೂರ್, ಮಹೇಶ್, ದಿಲೀಪ್ ಕುಮಾರ್, P ವೆಂಕಟರಮಣ್, ಕಿರಣ್ ಉಪಸ್ಥಿತರಿದ್ದರು. ವ್ಯಾಪಾರಸ್ಥರಿಗೆ ಹಾಗೂ ರೈತರಿಗೆ ಅನುಕೂಲಕ್ಕಾಗಿ ಕಲಬುರಗಿ ಕೃಷಿ ಪರಿಕರ ಮಾರಾಟಗಾರ ಸಂಘ ಜನವರಿ 26ರಂದು ನೂತನ ಕಾರ್ಯಾಲಯದ ಉದ್ಘಾಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ಸಂಘದ ಅಧ್ಯಕ್ಷ ಬಸವರಾಜ್ ಚಂದ್ರಕಾಂತ್ ಮಂಗಲ್ಗೆ ಮಾತನಾಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಭಾರತ ಕೃಷಿ ಪ್ರಧಾನ ದೇಶವಾಗಿದೆ. 60% 70 ಜನರು ರೈತಾಪಿ ವರ್ಗದವರಿದ್ದಾರೆ. ಅನ್ನದಾತರಿಗೆ ಬೇಕಾಗುವ ಕೃಷಿ ಪರಿಕರಗಳಾದ ಬೀಜ, ರಸಗೊಬ್ಬರ, ಕೀಟನಾಶಕ ಮತ್ತು ಕೃಷಿ ಹೊಸ ತಂತ್ರಜ್ಞಾನ ಆವಿಷ್ಕಾರಗಳ ಬಗ್ಗೆ ಮಾಹಿತಿ ನೀಡಲಾಗುತ್ತದೆ ಎಂದರು.
ಇನ್ನು ದೇಶದ ಪ್ರಧಾನಿಯಾದ ನರೇಂದ್ರ ಮೋದಿ ಅವರು ರೈತರ ಆದಾಯ ದ್ವಿಗುಣಗೊಳಿಸುವ ಅನೇಕ ಯೋಜನೆಗಳನ್ನು ಜಾರಿಗೊಳಿಸಿದ್ದು ಸಂತಸಕರ. ಆದರೆ ಇನ್ನೂ ರೈತರ ಸಮಸ್ಯೆ ಕಡಿಮೆಯಾಗಿಲ್ಲ. ಸರಕು ಮತ್ತು ಸೇವಾ ತೆರಿಗೆಯನ್ನ, ಕೀಟನಾಶಕಕ್ಕೆ, ಲಘು ಪೋಷಕಾಂಶಕ್ಕೆ ಮತ್ತು ರಸಗೊಬ್ಬರಗಳಿಗೆ ಎಲ್ಲ ತೆರಿಗೆಯನ್ನ ರೈತರಿಂದಲೇ ಭರಿಸಲಾಗುತ್ತಿದೆ. ಇದು ರೈತರ ಆರ್ಥಿಕತೆಗೆ ಧಕ್ಕೆ ಬರುತ್ತಿದೆ. ಇದನ್ನು ಹೊರೆಯಾಗದಂತೆ ವಿನಾಯಿತಿ ನೀಡಿದರೆ ರೈತರ ಆದಾಯ 2023ಕ್ಕೆ ದ್ವಿಗುಣಗೊಳಿಸಲು ಅನುಕೂಲವಾಗುತ್ತದೆ ಎಂದರು. ಮೊಟ್ಟ ಮೊದಲನೇದಾಗಿ ಅನ್ನ ನೀಡುವ ಅನ್ನದಾತ ಕಳೆದ 2 ವರ್ಷಗಳಿಂದ ಬಹಳ ಸಂಕಷ್ಟದಲ್ಲಿದ್ದಾನೆ. ಅತಿವೃಷ್ಟಿಯಿಂದ ಅವನಿಗೆ ಕೈಗೆ ಬಂದಂಥ ತುತ್ತು ಬಾಯಿಗೆ ಬರಲಿಲ್ಲ. ಆಮೇಲೆ ರೈತರು ಮತ್ತು ಒಂದು ಕಂಪನಿಗಳ ಜೊತೆ ಬ್ರಿಡ್ಜ್ ಆಗಿ ನಾವು ಕೆಲಸ ಮಾಡ್ತೀವಿ. ಏನಂದ್ರೆ ಅವ್ರಿಗೆ ಸಮಯಕ್ಕೆ ಸರಿಯಾಗಿ ನಮ್ದು ಏನೇ ನಮ್ಮ ಮನೆಯದು ಸಮಸ್ಯೆ ಇದ್ರೂ ನಾವು ಅವ್ರಿಗೆ ಸಮಯಕ್ಕೆ ಸರಿಯಾಗಿ ಬೀಜ, ಗೊಬ್ಬರ, ಕೀಟನಾಶಕ ಅದರ ಜೊತೆಯಲ್ಲಿ ನಮ್ಗೆ ಬೇಕಾದರೂ ಇದ್ದರೆ ಹಣ ಸಹಾಯ ಮಾಡ್ತೀವಿ ಸರ್. ಭಾರತ ದೇಶವು ಕೃಷಿ ಪ್ರಧಾನ ದೇಶವಾಗಿದೆ. ಇಲ್ಲಿ ಸುಮಾರು 60ರಿಂದ 70% ಜನರು ರೈತಾಪಿ ವರ್ಗದವರಾಗಿದ್ದಾರೆ. ದೇಶದ ಪ್ರಗತಿ ಅನ್ನದಾತರ ಮೇಲೆ ಅವಲಂಬಿತವಾಗಿದೆ. ಅನ್ನದಾತರಿಗೆ ಬೇಕಾಗುವ ಕೃಷಿ ಪರಿಕರಗಳು, ಬೀಜ, ಕೀಟನಾಶಕ, ರಸಗೊಬ್ಬರ ಮತ್ತು ಹೊಸ ತಂತ್ರಜ್ಞಾನ, ಕಂಪನಿಗಳು ಕಂಡುಹಿಡಿದಂಥ ಹೊಸ ಆವಿಷ್ಕಾರಗಳನ್ನು ನಾವು ಕಾಲಕ್ಕೆ ಸಮಯಕ್ಕೆ ಸರಿಯಾಗಿ ರೈತರಿಗೆ ತಲುಪಿಸುತ್ತಿದ್ದೇವೆ. ಮತ್ತು ನಾವು ರೈತರಿಗೆ ಒಂದು ಸಾಲದ ರೂಪದಲ್ಲಿ, ಅವರು ಕಷ್ಟದಾಗಿದ್ದಂಥ ಸಾಲದ ರೂಪದಲ್ಲಿ ಯಾವುದೇ ಒಂದು ದಾಖಲಾತಿ ಇಲ್ಲದೆ, ಏನೋ ಒಂದು ದಾಖಲಾತಿ ಅವ್ರದ್ದು ಏನೂ ತೋಲಾರದೇ ನಾವು ಅವರಿಗೆ ಉದುರಿ ಮುಖಾಂತರ ಒಂದು ಸಾಲ ಕೊಡ್ತೀವಿ. ಪ್ರಧಾನಮಂತ್ರಿಯವರು ತಮ್ಮ ಭಾಷಣಗಳಲ್ಲಿ 2023ರಲ್ಲಿ ರೈತರ ಆದಾಯ ದ್ವಿಗುಣಗೊಳಿಸ್ತೀವಿ ಅಂತೇಳಿ ಭಾಷಣ ಮಾಡ್ತಾ ಇದ್ದಾರೆ. ಅವ್ರ ಭಾಷಣಕ್ಕೆ ನಮ್ದೆಲ್ಲ ಸ್ವಾಗತ. ರೈತರ ಆದಾಯ ಹೆಚ್ಚಿಗೆ ಆಯ್ತು, ದೇಶದ ಆದಾಯ ಆಯ್ತು. ಅನ್ನ ಕೊಡುವ ರೈತ ನಮ್ಗೆ ಮುಂಜಾನೆ ಏನು ಬೇಕಾದ್ರೆ ಹೊಟ್ಟಿಗೆ ಅನ್ನನೇ ಬೇಕು. ಬೇರೆ ಪ್ಲಾಸ್ಟಿಕ್ದಿಂದ ಅದರದಿಂದ ಅನ್ನ ತಯಾರು ಮಾಡಿ ಬರಲ್ಲ. ರೈತ ಬೆವರು ಸುರಿದು ದುಡಿದ್ರೆ ಅನ್ನ ತಯಾರಾಗ್ತದೆ, ಬೇರೆ ಅದರದಿಂದ ತಯಾರಾಗಲ್ಲ. ನಾವು ರೈತಾಪಿ ಕುಟುಂಬದಿಂದ ಬಂದವರಾಗಿದ್ದೇವೆ. ರೈತನ ಕಷ್ಟ ಏನದ ಅಂಬೋದು ನಮಗೆ ಗೊತ್ತಿದೆ. ದಯಮಾಡಿ ನಾವು ಮಾಧ್ಯಮ ಮಿತ್ರರಲ್ಲಿ ನಾನು ಕಳಕಳಿ ಮನೆ ಮಾಡ್ಕೊಳ್ತೀನಿ. ಇವತ್ತು ಅನ್ನ ಕೊಡುವ ರೈತ ನಾವು ಕಳೆದ ಈ GST ಸರಕು ಮತ್ತು ಸೇವಾ ತೆರಿಗೆ ಬಂದಾಗಿನಿಂದ ನಾವು ಸರ್ಕಾರಕ್ಕೆ ಒತ್ತಾಯಿಸ್ತಾ ಬಂದಿದ್ದೇವೆ. ಕೀಟನಾಶಕದ ಮೇಲೆ 18% ತೆರಿಗೆ, ಒಂದು ಲಘು ಪೋಷಕಾಂಶಗಳು ಅದರ ಮೇಲೆ 12% ತೆರಿಗೆ ಮತ್ತು ರಸಗೊಬ್ಬರಗಳ ಮೇಲೆ 5% ತೆರಿಗೆಯನ್ನು ಏರ್ತಾ ಇದ್ದಾರೆ. ಅದರ ಜೊತೆಗೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ರಸಗೊಬ್ಬರದ ಬೆಲೆ ಹೆಚ್ಚಿಗೆ ಆಗಿದೆ ಅಂತ ಹೇಳಿ ಇವತ್ತು 2,000ಕ್ಕಿಂತ ಹೆಚ್ಚಿಗೆ ರಸಗೊಬ್ಬರದ ಬೆಲೆಗಳಾಗಿವೆ. 2,000ಕ್ಕಿಂತ ಹೆಚ್ಚಿಗೆ ಸರ್ಕಾರ ರೈತರು ಒಂದು ಯೂರಿಯಾ, ಒಂದು DAP ಇವೆರಡೇ ಬೆಲೆ ಕಡಿಮೆ ಅಂತೇಳಿ ತೋರಿಸಿ ಬೇರೆ ಕಾಂಪ್ಲೆಕ್ಸ್ ಗೊಬ್ಬರ, ರೈತರಿಗೆ ಬೇಕಂತ ಕಾಂಪ್ಲೆಕ್ಸ್ ಗೊಬ್ಬರಗಳ ಬೆಲೆ ದುಪ್ಪಟ್ಟಾಗಿವೆ. ಇವರು ನಾವು ಸರ್ಕಾರಕ್ಕೆ ಒಂದು ಪ್ರಶ್ನೆ ಮಾಡ್ತೀವಿ, ರೈತರ ಪರವಾಗಿ ಪ್ರಶ್ನೆ ಮಾಡ್ತೀವಿ. ನಾವೇ ವ್ಯಾಪಾರಸ್ಥರು, ಒಂದು ಚೀಲ ಮಾರಿದ್ರೆ ನಮ್ಗೆ 10 ರೂಪಾಯಿ ಸಿಗ್ತದ, 15 ರೂಪಾಯಿ ಸಿಗ್ತದ. ನಾವು ವ್ಯಾಪಾರಿಗಳು ಅದನ್ನು ನಾವು ರೈತಾಪಿ ಕುಟುಂಬದಿಂದ ಬಂದವರು, ನಾವು ರೈತರು ಎಲ್ಲರೂ ಉಳುಮೆ ಮಾಡೋರು ಇದ್ದೀವಿ. ನಾವು ರೈತರಿಗೆ ಇಟ್ಟು ದುಪ್ಪಟ್ಟು ರೇಟ್ ಆದ್ರೆ ರೈತರಿಗೆ ಹ್ಯಾಂಗೆ ಉಳಿಬೇಕು, ಅವ್ರ ಆದಾಯ ಹೆಂಗೆ ಹೆಚ್ಚಿಗೆ ಆಗ್ತದೆ, ಅವ್ರು ಬೆಳೆದಂಥ ನಾವು ಇನ್ಪುಟ್ ಮಾಡೋರು. ಈಗ ಅವ್ರು ಔಟ್ಪುಟ್ ಮಾರೋದು ರೇಟ್ ಯಾವಾಗಲೂ ಬೆಲೆ ಹೆಚ್ಚಿಗಿಲ್ಲ. ಇನ್ಪುಟ್ ರೇಟ್ ಹೆಚ್ಚಿಗೆ ಮಾಡ್ತಾ ಇದೆ ಸರ್ಕಾರ, ಅದ್ರ ಮೇಲೆ ಟ್ಯಾಕ್ಸ್ನೂ ಆಗ್ತಾ ಇದೆ. ಅದ್ರ ಔಟ್ಪುಟ್ ಇವತ್ತು ತೊಗರಿ ಬೆಲೆ 6,003 ಬೆಂಬಲ ಬೆಲೆ ಇಟ್ಟರು, ಮಾರ್ಕೆಟ್ದಾಗ 6,003ಕ್ಕಿಂತ ಹೆಚ್ಚಿಗಿದೆ. ಒಂದು ವರ್ಷದ ಬೆಳೆ ತೊಗರಿ ಇವತ್ತು 2 ಜಿಲ್ಲೆ ಇಳುವರಿ ಹೊಂಟಿದ್ರು 1 ಎಕರೆ. ಸರ್ಕಾರ ಇದ್ರ ಬಗ್ಗೆ ಗಮನ ಹರಿಸಬೇಕು. ನಾವು ಈ ಕಲಬುರಗಿ ಭಾಗ ಮೊದಲೇ ಇದು ಡ್ರೈ ಲ್ಯಾಂಡ್ ಏರಿಯಾ ಇತ್ತು, ಇಲ್ಲ ಒಂದು ತೊಗರಿ ಬೆಳಿತಿರು, ಸನ್ಫ್ಲವರ್ ಬೆಳಿತಿರು. ಈ ಕಳೆದ 2 ವರ್ಷದಿಂದ ಅತಿವೃಷ್ಟಿ ಹೆಚ್ಚಿಗೆ ಆಗುತ್ತೆ ಸರ್. ಅತಿವೃಷ್ಟಿ ಹೆಚ್ಚಿಗಾಗಿ ಸಲಕ್ಕೆಲ್ಲ ಬೆಳೆ ಡ್ಯಾಮೇಜ್ ಆಗಿ ಹೋಗ್ಯದ, ಎಲ್ಲ ಹಾನಿ ಆಗಿದೆ ರೈತರಿಗೆ. ಆಮೇಲೆ ಈ ವರ್ಷ ಒಂದು ಹೊಸ ರೋಗ, ತೊಗರಿಗೆ ಒಂದು ಬಾಟರ್ ರೋಗ ಅಂತ ಹೇಳಿ ಬಂದದ, ಅದಕ್ಕೆ ಲಕ್ಕಿ ರೋಗ ಅಂತೀವಿ, ಬರೀ ತಪ್ಪಲ್ಲ, ಹೂವಾದು ಏನಿಲ್ಲ. ಅದರಿಂದ ರೈತರು ಸಂಕಷ್ಟಕ್ಕೆ ಬಿದ್ದರೆ ನಾವು ಸಂಕಷ್ಟಕ್ಕೆ ಬಿದ್ದೇವೆ ಸರ್. ಇವತ್ತು ಕೃಷಿ ಪದವೀಧರ ಆದಂಥವ್ರು ನಮ್ಮ ಸಹೋದ್ಯೋಗಿಗಳು ಅಂದ್ರೆ ವ್ಯಾಪಾರ ಬಾಂಧವರು ಒಂದು ಆತ್ಮಹತ್ಯೆ ಶರಣಾಗತಿಯಾಗ್ಯಾರ. ಮನೆಯಲ್ಲಿದೆ ತಮ್ಮ ಮಿಸ್ಸಸ್, ತಮ್ಮ ಶ್ರೀಮತಿ ಸೀರೆ ತಂದು ಒಂದು ಫ್ಯಾನಿಗೆ ನೇಣು ಹಾಕೊಂಡಂಥ ಘಟನೆ ಕೃಷಿ ಪದವೀಧರರು ಹುಬ್ಳಿದಲ್ಲಿ ನಡೆದಿದೆ ಸರ್. ನಮ್ಮಲ್ಲಿ ಕಲಬುರಗಿದವನು ಒಬ್ಬ ಡೀಲರ್ 2 ವರ್ಷದ ಆಚೆಗಡೆ ರೈಲ್ವೆ ಪಟ್ರಿದಾಗ ಬಿದ್ದು ಸತ್ತರು, ಒಬ್ಬರು ಗೋಲಿನೂ ಅಂಗಡಿದಾಗೆ ಸತ್ತರು. ನಾವೆಲ್ಲ ರೈತರಿಗೆ ಸಾಲ ಕೊಡ್ತೀವಿ. ದಯಮಾಡಿ ತಮ್ಮ ಮಾಧ್ಯಮ ಮುಖಾಂತರ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತೀವಿ. ನಮ್ಮದೇನು ಕಷ್ಟ ಅದ, ನಾವು ರೈತರೇ, ನಾವು ರೈತರಿಗೆಲ್ಲ ಗೊಬ್ಬರ, ಬೀಜ, ಪರಿಕರ ಕೊಡ್ತೀವಿ. ನಾವು ರೈತರಿಗೆ ಕಷ್ಟ ಆಯ್ತದ, ನಮ್ಗೆ ಅವ್ರು 10 ಪಟ್ಟು ಕಷ್ಟ ಆಗ್ತದೆ. ಅವ್ರಿಗೆ ನಾವು ಸಮಯಕ್ಕೆ ಸರಿಯಾಗಿ ನಮ್ಮ ಸಂಸಾರ ಏನೇ ಇರಲಿ, ನಮ್ಮ ಸುಖ ದುಃಖ ನಾವು ನೋಡ್ಕೊಂಬಲ್ಲ. ರೈತರಿಗೆ ನಾವು ಕರೆಕ್ಟ್ ಟೈಮಿಗೆ, ಇವತ್ತು ಮಳೆ ಬಿದ್ದದಾದ್ರೆ ಇವತ್ತು ಅವ್ರಿಗೆ ನಾವು ಗೊಬ್ಬರ ಕೊಡೋದು, ಇವತ್ತು ಮಳೆ ಬಿದ್ದದಾದ್ರೆ ಅವ್ರಿಗೆ ನಾವು ಬೀಜ ಕೊಡಬೇಕು. ರೈತರ ಬಳಿ ಏನೂ ರೊಕ್ಕ ಇರಲಿಲ್ಲ, ಅವ್ರ ಮನೆಗೆ ಏನೇ ಒಂದು ಅನಾಹುತ, ಅಪಘಾತ ಏನೇ ಆಯ್ತಂದ್ರೆ ಅವ್ರಿಗೆ ದವಾಖಾನೆ ಸಲಕ್ಕೆ ಒಂದು ಮಿನಿ ಫೈನಾನ್ಸ್ ನಮ್ಮನ್ನ ಒಂದು ಅವ್ರಿಗೆ ನಾವು ಸಹಾಯನೂ ಮಾಡ್ತೀವಿ ರೀ. ಆಮೇಲೆ ನಾವು ರೈತರ ಬಳಿ ಯಾವುದೇ ದಾಖಲಾತಿಗಳು ತೊಗೊಂಬಂಗಿಲ್ಲ. ರೈತರ ಬಳಿ ನಾವು ಸಾಲ ಕೊಡೋ ಸಲಕ್ಕೆ ನಮ್ಮ ಡೀಲರ್ ಬಾಂಧವ್ರ ಬಳಿ
ಕಂಪ್ನಿಯವರು ನಮ್ಮಲ್ಲಿ ಚೆಕ್ ಬ್ಲ್ಯಾಕ್ ಚೆಕ್ಸ್ ತೊಗೋತಾರೆ, ಲೆಟರ್ ಪ್ಯಾಡ್ ತೊಗೋತಾರೆ, ಎಲ್ಲ ದಾಖಲೆ ತೊಗೋತಾರೆ. ನಮ್ಮ ಮೇಲೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ ಆಕ್ಟ್ ಕೇಸ್ ಹಾಕ್ತಾರೆ, ನಮ್ಮ ಜೈಲಿನೂ ಹಾಕ್ತಾ ಇದ್ದಾರೆ. ಆದರೆ ನಾವು ರೈತರಿಗೆ ಇವತ್ತಿನ ತನಕ ನಾವು ಯಾವುದೇ ರೈತರ ಮೇಲೆ ಇಡೀ ದೇಶಾದ್ಯಂತ ಎಲ್ಲಿ ನಾವು ಹರಾಸ್ಮೆಂಟ್ ಮಾಡಿಲ್ಲ. ನಾವು ದುಡ್ಡು ಕೊಡ್ರಿ ಕೊಟ್ಟು ಹೋಗ್ರಿ ಇಲ್ಲಿ ತನಕ ನಾವು ರೈತರಿಗೆ ತೊಂದರೆ ಕೊಟ್ಟಿಲ್ಲ. ನಾವು ರೈತಾಪಿಗಳಿದ್ದೆವು. ನಮ್ಮಲ್ಲೂ ಕಲಬುರಗಿದ ಒಂದು 4-5 ಘಟನೆಗಳಾಗ್ಯಾವ, ಆತ್ಮಹತ್ಯೆಗಳು ಮಾಡ್ಕೊಂಡ್ರೆ ಅವ್ರಿಗೆ ಸರ್ಕಾರದಿಂದ ತಾವು ಮಾಧ್ಯಮ ಮುಖಾಂತರ ಒಂದು ಸರ್ಕಾರದಿಂದ ಏನು ಪರಿಹಾರ ಎಂದಿದ್ದು ಸತ್ತೋರು ಮಕ್ಕಳು ಇದ್ರ ಕದ ನಿಮ್ಮ ಪತ್ರಕರ್ತರ ನಿಮ್ಮ ಮುಖಾಂತರ ಆಯ್ತಂದ್ರೆ ಅದು ಮೂಡ್ತದೆ ಸರ್ಕಾರಕ್ಕೆ ಅಂತೇಳಿ ತಮ್ಮಲ್ಲಿ ಒಂದು ಮನವಿ ಮಾಡ್ಕೊತೀವಿ. ಮುಂದೆ ಅಶೋಕ್ ಶಿವರಾಯ ನಿಂಗದೆ, ಲಿಂಗರಾಜ್ ಮಂಜುನಾಥ್ ಜೇವರ್ಗಿ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು. ಕಲಬುರಗಿಯ ಇಂದಿನ ಹವಾಮಾನ ಹೀಗಿದೆ. ಕಲಬುರಗಿಯಲ್ಲಿ ಇಂದು ಗರಿಷ್ಠ 28 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 16 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರಾಷ್ಟ್ರೀಯ ಮತದಾರರ ದಿನದ ಅಂಗವಾಗಿ ಹಿರಿಯ ಸಿವಿಲ್ ನ್ಯಾಯಾಧೀಶ ಸುಶಾಂತ್ ಎಂ ಚೌಗುಲೆ ಅವರಿಂದ ಪ್ರತಿಜ್ಞೆ ಬೋಧನೆ. ಕಲಬುರಗಿ ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಯಶವಂತ್ ವಿ ಗುರ್ಕರ್ ಅಧಿಕಾರ ಸ್ವೀಕಾರ. ಜನವರಿ 26 ಗಣರಾಜ್ಯೋತ್ಸವ ಅಂಗವಾಗಿ ಮುಂಜಾಗ್ರತಾ ಕ್ರಮವಾಗಿ ನಗರದಲ್ಲಿ ಪ್ರಮುಖ ಸ್ಥಳಗಳ ಪರಿಶೀಲನೆ ನಡೆಸಿದ ಭದ್ರತಾ ಸಿಬ್ಬಂದಿಗಳು. ಇಲ್ಲಿಗೆ ಗುಲ್ಬರ್ಗಾ ವಾರ್ತೆಗಳು ಮುಕ್ತಾಯವಾಯಿತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ವಂದನೆಗಳು. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್ ಅಪೋಸಿಟ್ KPN ಹಾಸ್ಪಿಟಲ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಇಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ವಿಶ್ವದ ಅಗ್ರ ಐಸಿಟಿ ಕಂಪನಿಗಳಲ್ಲಿ ಒಂದಾಗಿರುವ ಆಸೂಸ್ ಕಂಪನಿಯು ಕಲಬುರಗಿ ನಗರದಲ್ಲಿ ಎಕ್ಸ್ಕ್ಲೂಸಿವ್ ಶೋರೂಮ್ ಆರಂಭವಾಗಿದೆ. ಜನರ ಅಗತ್ಯಕ್ಕೆ ತಕ್ಕಂತೆ ಆಸೂಸ್ ಕಂಪನಿಯ ಎಲ್ಲಾ ಬಗೆಯ ಉತ್ಪನ್ನಗಳಾದ ಕಂಪ್ಯೂಟರ್, ಲ್ಯಾಪ್ಟಾಪ್, ಡೆಸ್ಕ್ಟಾಪ್, ರಾಕ್ ಗೇಮಿಂಗ್ ಲ್ಯಾಪ್ಟಾಪ್ಸ್, ಟಫ್ ಲ್ಯಾಪ್ಟಾಪ್ಸ್ ದೊರೆಯಲಿವೆ. ಮೈಕ್ರೋ ಟಚ್ ಕಂಪ್ಯೂಟರ್ಸ್, ಹಾರ್ಡ್ ಡಿಸ್ಕ್, ಸಿಪಿಯು, ಮದರ್ ಬೋರ್ಡ್, ರ್ಯಾಮ್, ಕೀಬೋರ್ಡ್, ಮೌಸ್, ಸ್ಪೀಕರ್ಸ್, UPS, ಕ್ಯಾಬಿನೆಟ್, ವೆಬ್ ಕ್ಯಾಮೆರಾ, ಪೆನ್ ಡ್ರೈವ್, ಗ್ರಾಫಿಕ್ ಕಾರ್ಡ್ ಪ್ರೊಜೆಕ್ಟರ್, ಇಂಕ್ಜೆಟ್ ಅಂಡ್ ಲೇಸರ್ ಪ್ರಿಂಟರ್ HP, ಎಪ್ಸಾನ್, ಕೆನಾನ್, ಬ್ರದರ್ಸ್ ಸೇರಿದಂತೆ ಇನ್ನಿತರೆ ಉತ್ಪನ್ನಗಳು ಈ ಎಲ್ಲವನ್ನ ಒಂದೇ ಸೂರಿನಡಿ ಗ್ರಾಹಕರು ಪಡೆಯಬಹುದಾಗಿದೆ. ಹೆಚ್ಚಿನ ಮಾಹಿತಿಗಾಗಿ G1 ಮತ್ತು G2 ಶಾರದಾ ಕಾಂಪ್ಲೆಕ್ಸ್, PDA ಇಂಜಿನಿಯರಿಂಗ್ ಕಾಲೇಜ್ ರಸ್ತೆ, ಕಲಬುರಗಿ. ಸೆಲ್ ನಂಬರ್ 9448066586.
Unicare Diagnostic Center, Quality Care Beyond Excellence. Unicare Diagnostic Center, opposite Kantoji Super Bazaar, Kupa Plot, Court Road, Kalburgi. Contact 8496 825555 08472 25 1555.